ನನಗೋಸ್ಕರ ಹುಚ್ಚರ ಥರ ಒದ್ದಾಡ್ತಿರೋದನ್ನ ನೋಡಿ ನಾನು ಹುಚ್ಚಿ ಆಗೋಗ್ಬಿಟ್ಟೆ. ಅಯ್ಯೋ ಅಯ್ಯೋ ಅಂತಿದ್ಯಾ? ನಿಜಾನೇ. ಇವರು ನನಗೆ ಯಾಕೆ ಹೊಡೆದ್ರು ಗೊತ್ತಾ? ವೈದೇಹಿ ಇಲ್ಲ ಅಂದಿದ್ದಕ್ಕೆ, ದೆವ್ವ ಆಗಿ ಬಂದಿದ್ದಾಳೆ ಅಂದಿದ್ದಕ್ಕೆ. ಅಂದ್ರೆ ಇವ್ರ ಕೋಪಕ್ಕೆ ಕಾರಣ ನನ್ ಮೇಲಿರೋ ಪ್ರೀತಿನೇ ಅಲ್ವಾ? ಅದಕ್ಕೆ ಕೋಪದಲ್ಲಿ ಹೊಡೆದ್ರು ಕೂಡ ನನ್ ಮೇಲೆ ಪ್ರೀತಿ ಇರೋದನ್ನ ತೋರಿಸ್ದ ಹಾಗೆ ಅನ್ನಿಸ್ತು. ಅದಕ್ಕೆ ಇಷ್ಟು ಸಂತೋಷ. ನಿನ್ ಸಂತೋಷ ನಿನ್ ಮುಖದಲ್ಲೇ ಕಾಣಿಸ್ತಿದೆ ಬಿಡಮ್ಮ. ಆದ್ರೆ ನನ್ಗೆ ಉಪವಾಸ ಇರೋ ತರ ಮಾಡ್ದೆ. ಏ, ಮನೇಲಿ ಇನ್ನು ತುಂಬಾ ಜನ ಇದ್ದಾರೆ. ಊರಲ್ಲಂತೂ ಸಾವಿರಾರು ಜನ ಇದ್ದಾರೆ. ಬೇಕು ಅಂದ್ರೆ ಹೋಗವ್ರು ಕಚ್ಚು. ನನ್ ಗಂಡನ್ ತಂಟೆಗೇನಾದ್ರೂ ಬಂದ್ರೆ ಮಾತ್ರ ನಾನ್ ಸುಮ್ನೆನೇ ಇರಲ್ಲ, ಈಗ್ಲೇ ಹೇಳ್ತಿದ್ದೀನಿ. ಅಷ್ಟಕ್ಕೂ ನನ್ ಗಂಡನ್ನೇ ಕಚ್ಚಬೇಕು ಅಂತ ನಿನಗೆ ಯಾಕೆ ಅನ್ನಿಸ್ತು? ನೋಡು ಎಷ್ಟು ಮುದ್ದಾಗಿದ್ದಾರೆ. ಸರಿ ಹೋಯ್ತು. ಮನುಷ್ಯನ್ ಮೇಲೆ ಸೊಳ್ಳೆ ನೊಣ ಬರ್ಬಾರ್ದು ಅಂತ ಯಾರಾದ್ರೂ ಹೇಳಿದ್ರೆ ನನ್ನನ್ ತಡೆಯೋ ಧೈರ್ಯ ಯಾರಿಗಿದೆ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ನಿನ್ನಂತ ಹುಡುಗಿರೇನಾದ್ರೂ ಇದ್ರೆ ನಿಜವಾಗ್ಲೂ ನಮ್ಮನ್ ಬದುಕಕ್ ಬಿಡಲ್ಲ. ನಿನ್ನಂತ ಹೆಂಡತಿ ಇಲ್ದೇ ಇರೋ ಬ್ರಹ್ಮಚಾರಿನ ಹುಡ್ಕೋಬೇಕಷ್ಟೇ. ನಾನೇನೋ ಮಾಡ್ಕೋತೀನಿ, ನೀನ್ ನಿನ್ ಗಂಡನ್ ಮುಖ ನೋಡ್ಕೊಂಡು ಕನಸು ಕಾಣು, ಸರಿನಾ? ಕನಸು ಕಾಣ್ತೀನಿ. ನನ್ ಗಂಡನ ನೋಡಿ ನಾನ್ ಕನಸು ಕಾಣ್ದೆ, ಇನ್ಯಾರು ಕನಸು ಕಾಣ್ತಾರೆ? ನೋಡು 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 ನೋಡು, ಎಷ್ಟು ಮುದ್ದಾಗಿದ್ದಾರೆ. ನೋಡು. ಈಗ್ಲಾದ್ರೂ ತಾವ್ ಹೊರಡ್ತೀರಾ? ಆಯ್ತಾಯ್ತು. ಹೋಗೆಲೆ. ಹಿಂಗಾದ್ರೆ ಕಷ್ಟ ನಮ್ಗೆ. ನೋಡಿದ್ರಾ, ನೀವು ಮುದ್ದಾಗಿರೋದಕ್ಕೆ ಆ ಸೊಳ್ಳೆ ಕೂಡ ಹಾರ್ಕೊಂಡ್ ಬಂದು ನಿಮಗ್ ಕಚ್ಬಿಡ್ತಿತ್ತು. ನೋಡು ಎಷ್ಟು ಮುದ್ದಾಗಿದ್ದಾರೆ. ಸೊಳ್ಳೆ ಹೊಟ್ಟೋಯ್ತಲ್ಲ, ಇವಾಗ ಮುದ್ದು ಕೊಡ್ತೀನಿ. ನನ್ನ ಮೇಲೆ ನಿಮಗೆಷ್ಟು ಪ್ರೀತಿ ಇದೆ ಅಲ್ವಾ? ನನ್ನಂಥ ಅದೃಷ್ಟವಂತೆ ಈ ಭೂಮಿ ಮೇಲೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ನನಗೋಸ್ಕರ ನೀವು ಹುಡ್ಕೋದು, ನನ್ನ ಬಗ್ಗೆ ನೀವು ಯೋಚನೆ ಮಾಡೋದು, ನನಗೋಸ್ಕರ ನೀವು ಒತ್ತಾಡೋದು, ಇದನ್ನೆಲ್ಲ ನಿಮ್ಮ ಪಕ್ಕದಲ್ಲೇ ಇದ್ಕೊಂಡು ನಾನೇ ನೋಡ್ತಾ ಇದ್ದೀನಿ. ನೆನೆಸ್ಕೊಂಡ್ರೇನೆ ನನಗಂತೂ ತುಂಬ ಸಂತೋಷ ಆಗ್ತಿದೆ. ಅಮ್ಮ, ಎಲ್ಲ ಸಮಸ್ಯೆಗಳು ಬಗೆಹರಿದು ಯಾವಾಗ ನಿಮ್ಮ ವೈದೇಹಿಯಾಗಿ ನಿನ್ನ ಪಕ್ಕದಲ್ಲಿ ಹೀಗೆ ಇರ್ತೀನೋ ಅಂತ ಅನ್ನಿಸ್ತಾ ಇದೆ.
ಅವನ್ನ ಹೇಗಾದ್ರೂ ಹಿಡ್ಕೋಬೇಕು. ಅಣ್ಣ ಅವ್ನ್ ಬ್ಯಾಕ್ ಡೋರ್ ಇಂದ ತಪ್ಸ್ಕೊಂಡ್ಬಿಟ್ಟ ಅಣ್ಣ. ಹೇಯ್ ಬನ್ರೋ. ಹಾ ಏನಾಯ್ತು ಶ್ರವಂತಿ? ಅಕ್ಕ, ಏನಾಯ್ತು? ಏನಾಯ್ತಮ್ಮ? ಶ್ರವಂತಿ, ಇನ್ನು ಏನ್ ನೋಡ್ತಾ ಇದ್ಯಾ? ನಿನ್ ಬಾವನ್ ಪಕ್ಕ ಮಲ್ಕೊಂಡಿರೋ ಆ ಹೆಂಗಸನ್ನ ಮನೆಯಿಂದ ಆಚೆ ಹಾಕು. ಹೋಗು. ಜಾನಕಿ, ಹೇ, ನೀನೇನಿಲ್ಲಿ? ಏನು ಗೊತ್ತಿಲ್ದಿರೋ ತರ ಮಾತಾಡ್ಬೇಡಿ ಬಾವಾ. ಬಾರೇ ಬಾ. ಬಾ. ಅಲ್ಲ ಶ್ರವಂತಿ, 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 ಶ್ರವಂತಿ ಅವ್ರೆ, ಬಾ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಬಾರೆ. ಅದು ಶ್ರವಂತಿ. ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಹೋಗೆ, ಇವಾಗ ಎಲ್ ಬೇಕಾದ್ರೂ ಹೋಗಿ ಮಲ್ಕೋ. ಅದನ್ ಬಿಟ್ಟು ಮತ್ತೆ ನಮ್ಮನೆ ಸುತ್ತಮುತ್ತ ಬಂದಿಯೋ? ಹೋಗು. ಬನ್ನಿ ಬಾವಾ. ಅಯ್ಯೋ ಬನ್ನಿ ಬಾವಾ. ಈ ಶ್ರವಂತಿ, ಎಲ್ಲಿ ನೋಡ್ಕೊಂಡು ಹೋಗ್ತಿದ್ಯಾ? ಮಾತಾಡ್ಬೇಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಪಾಪ ಅನಾಥೆ ಅಂತ ಸುಮ್ನಿದ್ರೆ ನಮ್ ಬಾವನ್ ಮೇಲೆ ಕಣ್ಣು ಹಾಕಿದಾಳಿ ಇವಳು. ಮಾಡ್ತೀನಿ ರೀ ಇವಳಿಗೆ. ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆ ಮಾವ ಎಲ್ರನ್ನೂ ಕರೆಸಿ ಜಾನಕಿನ ಮನೆಯಿಂದ ಆಚೆ ಹಾಕ್ಸ್ತೀನಿ. ಸ್ವಲ್ಪ ಸುಮ್ನೆ ಇರ್ತೀಯಾ? ಅಷ್ಟಕ್ಕೂ ಜಾನಕಿ ದೇವಂಜ್ ಪಕ್ಕ ಯಾಕೆ ಮಲ್ಕೋತಾಳೆ? ಅದು ವೈದೇಹಿ ಕಣೆ. ಹೌದಾ? ನಿನ್ ಬುದ್ಧಿಗೆ ಜಾನಕಿಗೆ ದೇವಾಂಜ್ ಪಕ್ಕದಲ್ಲಿ ಮಲ್ಕೊಳ್ಳೋ ಅಷ್ಟು ಧೈರ್ಯ ಇದ್ಯಾ? ಖಂಡಿತ ಅದು ವೈದೇಹಿನೇ. ಇವಾಗ ಎಲ್ರನ್ನೂ ಕರೆದು ಗಲಾಟೆ ಮಾಡ್ದೆ ಅನ್ಕೋ. ನನ್ ಗಂಡನ್ ಪಕ್ಕದಲ್ಲಿ ನಾನ್ ಮಲ್ಕೊಂಡ್ರೆ ನಿನಗೇನೆ ಗೋಳು ಅಂತ ನಿನ್ ಕುತ್ಕೆ ಎಸಕ್ತಾಳೆ. ಆಮೇಲೆ ನಿನ್ನಿಷ್ಟ, ನಾವ್ಯಾರು ಇನ್ವಾಲ್ವ್ ಆಗಲ್ಲ. ಅಯ್ಯೋ ನಿಜಾನೇ ಅಕ್ಕ. ಸರಿ ಬನ್ನಿ ಹೋಗೋಣ. ಸರಿ ಬಾ ಹೋಗೋಣ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಜಾನಕಿ ನೀನು? ನನ್ ಜಾನಕಿನೇ, ವೈದೇಹಿ ಅಲ್ಲ. ಅದೇನು, ನೀನ್ ಒಳಗಿದ್ದೆ ಅಲ್ವಾ, ಇಲ್ಲಿಗೆ ಹೇಗ್ ಬಂದೆ?
ಒಳಗಿದ್ನ? ನಾನ್ ಯಾಕೆ ಒಳಗಡೆ ಇರ್ತೀನಿ? ಅಲ್ಲಿ ಭಾವನ್ ಮಂಚದ ಮೇಲೆ ನೀನು ಮಲಗಿದ್ದಲ್ವಾ? ಅಯ್ಯೋ ರಾಮ, ನಾನು ಅವ್ರ ಮಂಚದ ಮೇಲೆ ಮಲ್ಕೊಳ್ಳೋದು ಅಂದ್ರೆ ಏನು? ಏನ್ ಮಾತಾಡ್ತಿದ್ದೀರಾ ಶ್ರವಂತಿ? ಅವ್ರ ಪಕ್ಕದಲ್ಲಿ ನಾನು ಅಷ್ಟಕ್ಕೂ ಅಂತ ಆಲೋಚನೆ ಆದ್ರೂ ಹೇಗ್ ಬರತ್ ಹೇಳಿ? ತಪ್ಪಲ್ವಾ ರೀ? ಸರಿ, ಅದೆಲ್ಲ ಇರ್ಲಿ. ವೈದೇಹಿ ಸೀರೆನ ನೀನ್ ಯಾಕೆ ಉಟ್ಕೊಂಡಿದ್ಯಾ? ಇದು ಇದು ನನಗೆ ಗೊತ್ತಿಲ್ಲ ಇದು ವೈದೇಹಿದು ಅಂತ. ರೂಮಲ್ಲಿ ಇತ್ತಲ್ಲ ಅಂತ ಉಟ್ಕೊಂಡೆ ಅಷ್ಟೇ. ಇಷ್ಟೊತ್ವರೆಗೂ ಒಳಗೆ ಇದ್ಲಲ್ಲ, ಮೇಲಿಂದ ಹೇಗ್ ಬಂದ್ಲಕ್ಕ? ಇದೆಲ್ಲ ಮನುಷ್ಯ ಕೈಲಿ ಸಾಧ್ಯನಾ? ದೆವ್ವಕ್ಕಿದೆಲ್ಲ ಸಾಧ್ಯನೇ ಅಲ್ವಾ? ಅದಕ್ಕೆ ದೇವಾಂಶ್ ಪಕ್ಕದಲ್ಲಿ ಮಾತ್ರ ಅಲ್ಲ, ಮೇಲ್ಗಡೆ ಮಲ್ಕೊಂಡ್ರು ಕೂಡ ಬಂದಿದ್ದು ವೈದೇಹಿ ಅಂತ ಹೇಳಿ ನಾವು ಸುಮ್ಮನೆ ಇರೋದು ಒಳ್ಳೇದು. ಅರ್ಥ ಆಯ್ತಾ? ಬಾ. ಅಲ್ಲೇ ಇದ್ವಲ್ಲೋ, ಹೇಗ್ ತಪ್ಪಿಸ್ಕೊಂಡ? ನಾವು ಫ್ರಂಟ್ ಡೋರ್ ಹತ್ರ ಕಾಯ್ತಿದ್ವಲ್ಲ, ಹಾಗೆ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮೇಡಮ್ಗೆ ವಿಷಯ ಗೊತ್ತಾದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ. ಹೇಳ್ದೇ ಇದ್ರೆ ಸಾಯಿಸ್ಬಿಡ್ತಾರಣ್ಣ. ನಾವು ಇಟ್ಕೊಳ್ಳೋದ್ರೊಳಗೆ ಅವನು ಅವ್ರ ಮನೆಗೆ ಹೋದ್ರೆ ಕಷ್ಟ. ಫೋನ್ ಮಾಡಿ ಹುಷಾರಾಗಿರೋದಕ್ಕೆ ಹೇಳ್ಬಿಡಿ. ಸಿಕ್ಕಾಕೊಂಡ? ಇಲ್ಲ ಮೇಡಮ್, ಅವನೇನಾರ ಅಲ್ಲಿಗೆ ಬಂದ? ಇಲ್ಲೇ ಯಾಕೋ ಬರ್ತಾನೆ? ನಾವು ಅವನ ಮನೆ ಮುಂದೆ ನಿಂತಿರ್ಬೇಕಾದ್ರೆ ಬ್ಯಾಕ್ ಡೋರಿಂದ ಅವನು ಮನೆ ಒಳಗೆ ಹೋಗಿ ನಿಮ್ಮಿಬ್ರಿಗೆ ಸಂಬಂಧಪಟ್ಟ ಸಾಕ್ಷಿನೆಲ್ಲ ತಗೊಂಡು ಹೊಟ್ಟದ ಮೇಡಮ್. ಅಯ್ಯೋ, ಈ ತರ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಅಲ್ಲ, ಅವನ್ ಕಣ್ಣಿಗೆ ಬಿದ್ದ ತಕ್ಷಣ ಅವನ್ನ ಮುಗಿಸ್ಬಿಡಿ ಅಂತ ಹೇಳಿದ್ದೆ ತಾನೆ? ಎಣ್ಣೆ ಕುಟ್ಕೊಂಡು ಅವ್ರ ಮನೆ ಮುಂದೆ ಹರಟೆ ಹೊಡಿತಿದ್ರಿ ಅಂತ ಅನ್ಸತ್ತೆ. ಅದರಿಂದ ಅವನ್ಗ ಅನುಮಾನ ಬಂದಿರತ್ತೆ. ಅವನು ಇವಾಗಿಲ್ಲಿ ಬಂದೇ ಬರ್ತಾನೆ. ನನ್ನ ಪ್ಲಾನು, ನನ್ನ ಕನ್ಸೆಲ್ಲ ಹಾಳು ಮಾಡ್ಬಿಟ್ರಲ್ಲೋ. ಭಯ ಪಡಬೇಡಿ ಮೇಡಮ್, ನಾವು ಅಲ್ಲಿಗೆ ಬರ್ತಾ ಇದ್ದೀವಿ. ಅವನಲ್ಲಿಗೆ ಬರೋ ಅಷ್ಟಲ್ಲ ಅವನ್ನ ಹಿಡಿತೀವಿ. ಬೇಗ ಅವನ್ನ ಹಿಡ್ಕೊಳ್ರೋ. ಬೇಗ ನಡೆಯೋ. ಇದಕ್ಕೇನಾಯ್ತಪ್ಪ? ಅವನೇನಾರ ಮಾಡೋದ್ರೊಳಗೆ ಅವ್ನು ಹಿಡಿಬೇಕು. ಬೇಗ ಹೋಗು. ಓಕೆ ಅಣ್ಣ. ಛೇ, ಇದೇನು ಈ ಟೈಮಲ್ಲಿ ಗಾಡಿ ಕೆಟ್ಟು ಹೋಗ್ಬೇಕಾ? ಛೇ, ಈ ರಾಹುಲ್ ಏನ್ ಇನ್ನೂ ಬರ್ಲಿಲ್ಲ? ಮೇಡಮ್ ಬೇರೆ ಫೋನ್ ಮಾಡ್ತಾ ಇದಾರೆ. ಹಲೋ ಮೇಡಮ್. ಹಲೋ ರಾಹುಲ್, ಎಲ್ಲಿದ್ದೀರಾ? ಇಲ್ಲೇ ಪಕ್ಕದಲ್ಲಿದ್ದೀನಿ ಮೇಡಮ್. ಇವಾಗ ಗಾಡಿ ಬೇರೆ ಕೆಟ್ಟೋಗಿದೆ. 10 ನಿಮಿಷದಲ್ಲಿ ಬರ್ತೀನಿ ಮೇಡಮ್. ಹೇಗಾದ್ರೂ ಬರ್ತೀನಿ ಮೇಡಮ್. ಹಾಗೆ ಆಗ್ಲಿ, ಬೇಗ ಬನ್ನಿ. ಓಕೆ ಮೇಡಮ್. 10 ನಿಮಿಷ. ನನಗೆ ನನ್ನ ಗಂಡಂಗೆ ಈ ಮನೆಗೆ ತಗ್ಲಿರೋ ದರಿದ್ರ ಹೊರಟೋಗ್ಬಿಡತ್ತೆ. ಅಣ್ಣ, ಅವ್ನು ಸಿಗ್ದಿದ್ರೆ ನಮ್ಮ ಪರಿಸ್ಥಿತಿ ಏನಣ್ಣ? ಏಯ್, ಸುಮ್ಮನೆ ಇರ.
ಏಯ್ ಬೇಗ ಓಡ್ಸೋ. ರಾಹುಲ್, ರಾಹುಲ್ ಅಲ್ಲಿ, ರಾಹುಲ್. ಹೇ ರಾಹುಲ್, ರಾಹುಲ್ ಅಲ್ಲಿ ಅಲ್ಲಿ. ಅಬ್ಬಾ, ಬೇಗ ಕರ್ಕೊಂಡು ಹೋಗಿ. ನಡಿಯೋ. ನಡೀರೋ, ಹಿಡ್ಕೊಂಡು ನಡೀರೋ. ಅಯ್ಯೋ ನಿಂತ್ಕೊಳ್ಳಿ. ರಾಹುಲ್, ರಾಹುಲ್ ನಡಿಯೋ. ಓಡೋ ಓಡೋ. ಹೇ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಅಯ್ಯೋ ಅಯ್ಯೋ ಏನ್ ಮಾಡ್ಲಿ. ಆಟೋ, ಆಟೋ. ಅಣ್ಣ, ಅಣ್ಣ ಆ ಕಾರ್ನ ಫಾಲೋ ಮಾಡಿ. ಸುಮ್ಮನೆ ಕುತ್ಕೊಳ್ಳೋ. ಬೇಗ ಗಾಡಿ ಓಡ್ಸ ನೀನು. ಯಾರೋ ನೀವು? ಬಿಡ್ರ ನನ್ನ. ಕುತ್ಕೊಳ್ಳೋ. ಕುತ್ಕೊಳ್ಳೋ. ಸ್ವಲ್ಪ ಬೇಗ ಹೋಗಿ, ಇನ್ನ ಬೇಗ. ಬಿಡ್ರ ನನ್ನ. ಕುತ್ಕೊಳ್ಳೋ ಸುಮ್ಮನೆ. ಹೋಗೋ, ಬೇಗ ಹೋಗೋ. ಅಯ್ಯೋ ಇದೇನು ಅಣ್ಣ, ಕಾರ್ ಯಾವ ಕಡೆ ಹೋಯ್ತು? ನನಗೆ ಗೊತ್ತಿಲ್ಲಮ್ಮ. ನಿಲ್ಸೋ ಕಾರ್ನ ಅಲ್ಲೋಗಿ ಮರದ ಹತ್ರ ಕಾರ್ ನಿಲ್ಸೋ. ಕೆಳಗೆ ಹಿಡಿಯೋ. ಬಾರೋ ಲೇ. ಹಿಡಿಯಾರೋ. ರೆಡಿ. ಬಾರೋ. ಬೇಡ ಬಾರೋ. ನಡಿಯೋ. ಬಿಡ್ರ ನನ್ನ. ಬಾರೋ. ಇವತ್ತು ನಡೆಯೋ. ಆಟ ಆಡ್ಕೊಂಡ್ಬಿಟ್ಟಿದ್ದಾನೆ. ಮೇಡಮ್ ಮನೆಗೆ ಹೋಗ್ತಾನೆ. ಮೇಡಮ್ನ ಬ್ಲಾಕ್ ಮೇಲ್ ಮಾಡ್ತಾನೆ. ಯಾರು ನೀವು?
ಅಣ್ಣ ಅಲ್ಲಿದೆ ಕಾರು ಗಾಡಿ ನಿಲ್ಸಿ ನಿಲ್ಸಿ